ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಮುನಯವೂಚುಃ ಪುರಾಣಸಂಖ್ಯಾಮಾಚಕ್ಷ್ವ ಸೂತವಿಸ್ತರಚಕ್ರಮಾತ್ ದಾನಧರ್ಮಮಶೇಷಂ ತು ಯಥಾವದನು ಪೂರ್ವಶಃ. ಪುರಾಣದ ಸಂಖ್ಯೆಯನ್ನು ಹೇಳು, ದಾನವನ್ನು ಹೇಳು, ದಾನ ಧರ್ಮದ ಬಗೆಗೆ ಹೇಳು. ಇದಮೇವ ಪುರಾಣೇಷು ಪುರಾಣ ಪುರುಷಸ್ತದಾ ಯದುಕ್ತವಾನ್ ಸ ವಿಶ್ವಾತ್ಮ ಮನವೇ ತನ್ನಿಬೋಧತ. ಅದಕ್ಕೆ ಸೂತರು ಹೇಳ್ತಾರೆ, ಎಲೈ ಶೌನಕಾದಿ ಮುನಿಗಳೇ, ಪುರಾಣ ಪುರುಷ ಮತ್ಸ್ಯ ಪುರಾಣದಲ್ಲಿ ಮನುವಿಗೆ ಪುರಾಣದ ಬಗೆಗೆ ಹೇಳಿದ್ದಾನೆ. ಪುರಾಣಂ ಸರ್ವಶಾಸ್ತ್ರಾಣಾಂ ಪ್ರಥಮಂ ಬ್ರಹ್ಮಣ ಸ್ಮೃತಂ ಅನಂತರಂಚ ವಕ್ತೃಭ್ಯೋ ವೇದಾಸ್ತಸ್ಯ ವಿನಿರ್ಗತಾಃ. ಎಲ್ಲ ಶಾಸ್ತ್ರಕ್ಕೂ ಪುರಾಣ ಅಂತ ಸಂಜ್ಞೆ ಇದೆ. ಪುರಾಣ ಅಂತಂದ್ರೆ ಅತ್ಯಂತ ಹಳೆಯದು ಅಂತ. ಪುರಾಣ ಅಂದ್ರೆ ಅತ್ಯಂತ ಹಳೆಯದು. ಇನ್ನೊಂದರ್ಥ ಉಂಟು, ಪುರಾಪಿನವಂ, ಹಳೆಯದಾದ್ರೂ ಹೊಸದು ಅಂತ. ಮೊದಲು ವೇದಗಳು ಬಂದುವು. ಪುರಾಣಮೇಕಮೇವಾಸೀತ್ ತದಾ ಕಲ್ಪಾಂತರೇನ ಘಾ. ಮೊದಲು ಪುರಾಣ ಒಂದೇ ಇತ್ತು, ಮೂಲ ರಾಮಾಯಣವೂ ಇತ್ತು. ಅದು 100 ಕೋಟಿ ವಿಸ್ತಾರ, ತ್ರಿವರ್ಗ ಸಾಧನ, ಧರ್ಮಾರ್ಥ ಕಾಮಗಳನ್ನು ಈಡೇರಿಸುವ ಒಂದು ಸಾಧನ ಆಗಿತ್ತು ಅದು. ನಿರ್ದಗ್ಧೇಶು ಚ ಲೋಕೇಶು ವಾಜಿರೂಪೇಣ ವೈಮಯ ಅಂಗಾನಿ ಚತುರೋ ವೇದಾನ್ ಪುರಾಣಂ ನ್ಯಾಯ ವಿಸ್ತರಂ ಮೀಮಾಂಸಾಂ ಧರ್ಮಶಾಸ್ತ್ರಂಚ ಪರಿಗೃಹ್ಯ ಮಯಾ ವಿಭೋ. ಪ್ರಳಯ ಕಾಲದಲ್ಲಿ ನಾನು ಹಯಗ್ರೀವ ರೂಪದಿಂದ ಎಲ್ಲ ವೇದಗಳು, ಆಮೇಲೆ ಷಡಂಗಗಳು, ಪುರಾಣ, ನ್ಯಾಯಶಾಸ್ತ್ರ, ಮೀಮಾಂಸಾ, ಧರ್ಮಶಾಸ್ತ್ರ ಮೊದಲಾದವುಗಳನ್ನು ಮುಂದೆ ಇಟ್ಟೆ. ಮತ್ಸ್ಯ ರೂಪದಿಂದ ಅಶೇಷಮೇತತ್ ಕಥಿತಂ ಉದಕಾಂತರ್ಗತೇನ ಚ. ಮತ್ಸ್ಯ ರೂಪದಿಂದ ನಾನು ಎಲ್ಲವನ್ನ ನುಡಿದೆ. ಆಗ ನಾನು ಹೇಳಿದ್ದನ್ನ ಬ್ರಹ್ಮದೇವ ಕೇಳಿ ಋಷಿಗಳಿಗೆ ಹೇಳಿದ. ಪ್ರವೃತ್ತಿ ಸರ್ವಶಾಸ್ತ್ರಾಣಾಂ ಪುರಾಣಸ್ಯಾಭವತ್ತತಃ. ಅದರಿಂದಾಗಿ ಪುರಾಣ ಏನಿದೆ, ಸರ್ವಶಾಸ್ತ್ರಾಣಾಂ ಪ್ರವೃತ್ತಿ, ಎಲ್ಲ ಶಾಸ್ತ್ರಗಳ ಪ್ರವೃತ್ತಿ ಆಯಿತು. ಪುರಾಣ ಎಲ್ಲ ಶಾಸ್ತ್ರವನ್ನು ಒಳಗೊಂಡಿರುತ್ತೆ, ಸೂಕ್ಷ್ಮವಾಗಿ ಒಳಗೊಂಡಿರುತ್ತೆ. ಅದರಿಂದಾಗಿ ಪುರಾಣ ಅಂತ ಹೇಳಿದ್ರೆ ನೀವು ಇದನ್ನೆಲ್ಲ ಕೇಳ್ತಾ ಇದ್ದೀರಾ ಭಕ್ತಿಯಿಂದ. ನಿಮಗೆಲ್ಲರಿಗೂ ನಂದೊಂದು ರಿಕ್ವೆಸ್ಟ್ ಇದೆ, ಅಯ್ಯೋ ನಿಂದು ಪುರಾಣ ಎತ್ತಬೇಡ ಅಂತ ಹೇಳಬೇಡಿ. ಅದರಿಂದಾಗಿ ಪುರಾಣ ಅನ್ನೋದು ಕಳಪೆ ಅಲ್ಲ. ಪುರಾಣ ಅಂತನ್ನೋದು ಎಲ್ಲ ಶಾಸ್ತ್ರಗಳ ಸೂಕ್ಷ್ಮ ರೂಪ ಅದರಲ್ಲಿರುತ್ತೆ. ನೀವು ಅದನ್ನು ಸ್ಥೂಲವಾಗಿ ತಿಳಿದುಕೊಂಡು ಎಷ್ಟು ಆಳದಲ್ಲಿ ಇಳಿಯಬಹುದು. ನಾವು ಶ್ಲೋಕ ಅರ್ಥ ಅಷ್ಟು ಹೇಳ್ಕೊಂಡು ಹೋಗ್ತಾ ಇದ್ರೆ ಅದನ್ನು ಕೇಳ್ತಾ ಇದ್ದವನು ಎಲ್ಲ ಶಾಸ್ತ್ರದಲ್ಲಿಯೂ ಪ್ರವೇಶ ಮಾಡಬಲ್ಲಷ್ಟವನಾಗ್ತಾನೆ. ಪ್ರವೇಶಗಳನ್ನು ಮಾಡಬಲ್ಲ, ಪ್ರತಿಯೊಂದು ಶಾಸ್ತ್ರದಲ್ಲಿಯೂ ಅವನು ಪ್ರವೇಶ ಮಾಡಬಲ್ಲ.
ನಾವು ಅದಕ್ಕನುಗುಣವಾಗಿ ಹೇಳಬೇಕಷ್ಟೆ. ಪುರಾಣ ಅಂತ ಹೇಳಿದರೆ ಅದರ ಇತಿಮಿತಿ, ಪ್ರಕ್ಷೇಪ ಅಪಕ್ಷೇಪ, ಅದರ ಭಾಷೆ, ಅದರ ರೀತಿ, ಕಥನ ಶೈಲಿ ಇದೆಲ್ಲವನ್ನ ಹೇಳಬೇಕು ಮಾತ್ರ. ಅದರಿಂದ ಇವರು ತ್ರಿವಿಕ್ರಮ ಪಂಡಿತಾಚಾರ್ಯರು ತತ್ವಪ್ರದೀಪದಲ್ಲಿ ಒಂದು ಮಾತು ಹೇಳುತ್ತಾರೆ, ಭಾಷಾತ್ರಯಂ ನ ಜಾನೀತೆ ರೀತೀನಾಂ ಶತಮೇವ ಚ ಪುರಾಣಾರ್ಥಂ ವದನ್ಯಾತಿ ನರಕಂ ನಾತ್ರತಂ ಚಯಃ ಅಂತ. 3 ಭಾಷೆಗಳು, 7 ರೀತಿಗಳು, 100 ರೀತಿಗಳು. ಪುರಾಣದ ಈ ನೆರೇಷನ್ ಟೆಕ್ನಿಕ್ ಅಂತ ಏನಿದೆ ಅದನ್ನು ಯಾರು ತಿಳಿಯದೇ ಹೇಳ್ತಾರೆ ಅವರು ಪುರಾಣವನ್ನು ಹೇಳಿದ್ರೆ ನರಕಕ್ಕೆ ಹೋಗ್ತಾರೆ ಅಂತ. ಯಾಕೆ ಅಂದರೆ ಅಷ್ಟು ಜನರಿಗೆ ತಪ್ಪು ತಿಳುವಳಿಕೆ ಮೂಡಿಸಿಬಿಡ್ತಾನು. ತಾನು ಪುರಾಣವನ್ನು ಸರಿಯಾಗಿ ಅಧ್ಯಯನ ಮಾಡದೇ ಇರೋದ್ರಿಂದ. ಹೀಗಾಗಿ ಪುರಾಣವನ್ನು ಹೇಳೋದು ಬಹಳ ಕಷ್ಟ. ಆದರೆ ನಿಮಗೆ ಈ ಇದರಲ್ಲಿ ಧರ್ಮಶಾಸ್ತ್ರದಲ್ಲಿ ಒಂದು ಮಾತಿದೆ, ಪುರಾಣವನ್ನು ಅಧ್ಯಯನ ಮಾಡಬೇಡಿ ಅಂತಾರೆ. ಯಾರು ಬರೆದಿರೋ ಧರ್ಮಶಾಸ್ತ್ರ? ಶಾಂಕರರು ಬರೆದಿರುವ ಧರ್ಮಶಾಸ್ತ್ರದಲ್ಲಿ ಪುರಾಣವನ್ನು ಅಧ್ಯಯನ ಮಾಡಬೇಡಿ. ಇನ್ನೂ ಒಂದು ಮಾತೇ ಇತ್ತು ಮೊದಲು, ಭೀಕರವಾದ ಮಾತು, ಪಾಂಡಿತ್ಯಹೀನಾ ಕವಯೋ ಭವಂತಿ. ತರ್ಕಶಾಸ್ತ್ರದಲ್ಲಿ ಪಾಂಡಿತ್ಯ ಇಲ್ಲದೆ ಹೋದರೆ ಕವಿಗಳಾಗ್ತಾರೆ. ಕವಿತ್ವಹೀನಾಶ್ಚ ಪುರಾಣ ಭಟ್ಟಾ. ಕವಿತ್ವವೂ ಬರದೆ ಹೋದರೆ ಪುರಾಣ ಹೇಳುವವರಾಗ್ತಾರೆ. ಊರೂರುಗಳಲ್ಲಿ ಪುರಾಣವನ್ನು ಹೇಳುತ್ತಾರೆ. ತತ್ರಾಪಿ ಹೀನಾ ಕೃಷಿಮಾಶ್ರಯಂತಿ ಅಂತ. ಆ ಪುರಾಣನೂ ಹೇಳಲಿಕ್ಕೆ ಬರದೇ ಇದ್ದವರು ಕೃಷಿ ಕೆಲಸಕ್ಕೆ ಹೋಗ್ತಾರೆ ಅಂತ. ಇಷ್ಟು ಕೆಟ್ಟದಾಗಿ ಧರ್ಮಶಾಸ್ತ್ರಕಾರರು ಪುರಾಣವನ್ನು ಬಿಂಬಿಸಿದ್ದಾರೆ. ಯಾಕೆಂದ್ರೆ ಆಚಾರ್ಯರು ಯಾವ ದೃಷ್ಟಿಯಲ್ಲೇ ಹೇಳಿದ್ದಾರೆ ಆ ದೃಷ್ಟಿಯಲ್ಲಿ ಇಲ್ಲ. ಅಲ್ಲ, ಈಗಲೂ ಕೂಡ ಲೈಟಾಗಿ ಅದೇ ಭಾವನೆ ಇದೆ. ಸ್ವಾಮಿಗಳಿಗಿದೆ, ನೀವು ಎಲ್ಲ ಇದಕ್ಕೆ ಹೋಗ್ತೀರಾ, ಸ್ವಾಮಿಗಳಿಗಿದೆ. ತರ್ಕಶಾಸ್ತ್ರ ಬರೆದವನು ಒಬ್ರು, ನನ್ನ ಶಿಷ್ಯನೊಬ್ಬ, ಬಹಳ ಚಿಕ್ಕ ಹುಡುಗ, ನನ್ನ ಶಿಷ್ಯನೊಬ್ಬ ಚನ್ನಪಟ್ಟಣದ ಹುಡುಗ, ಅವನು ಇದಕ್ಕೆ ಹೋಗಿದ್ದ ಯಾರೋ ಒಬ್ರು ಸ್ವಾಮಿಗಳ ಹತ್ರ, ಯಾರು ಅಂತ ಬೇಡ, ಆದರೆ ಘಟ್ಟದ ಮೇಲಿನವರು, ಅವ್ರ ಹತ್ರ ಹೋಗಿ ಮಂತ್ರಾಕ್ಷತೆ ಕೇಳಿದ. ಏನಾಗ್ತಾ ಇದೆ ಪಾಠ ಅಂದರು. ಹೀಗೆ ಇಂಥವ್ರ ಕಡೆಯಿಂದ ಗೀತಾ ಭಾಷ್ಯ ಗೀತಾ ತಾತ್ಪರ್ಯ ಆಗ್ತಾ ಇದೆ. ಶಾಸ್ತ್ರಕ್ಕೆ ಯಾವಾಗ ಬರೋದೋ ಅಂದ್ರು. ಗೀತಾ ತಾತ್ಪರ್ಯ ಗೀತಾ ಭಾಷ್ಯ ಶಾಸ್ತ್ರ ಅಲ್ಲ ಅಂದ್ರೆ ಇನ್ನು ಯಾವುದನ್ನು ಶಾಸ್ತ್ರ ಅಂತ ಒಪ್ಪಬೇಕು ಹೇಳಿ? ಅವರಿಗೆ ಶಾಸ್ತ್ರ ಅಂದ್ರೆ ತಲೆಯಲ್ಲಿ ಚಲಕ್ಷಣಿ, ಪಂಚಲಕ್ಷಣಿ, ಸಿದ್ಧಾಂತ ಲಕ್ಷಣಿ, ಹೇತ್ವಾಭಾಸ, ಸಾಮಾನ್ಯ ನಿರುಕ್ತಿ, ಇಂತಹ ಹೆಸರು ಮಾತ್ರ ಕೇಳಿದ್ರೆ ಭಾರಿ ಅಂತನ್ನಿಸುವ ಅತ್ಯಂತ ಕಟ್ಟಕಡೆ ಕಳಪೆಯ ಗ್ರಂಥಗಳು. ಅವರಿಗೆ ಅದರ ಬಗ್ಗೆ ಭಾರೀ ಗೌರವ, ಅದನ್ನು ಓದಿದವ ವಿದ್ವಾಂಸ ಅಂತ. ಇವತ್ತಿಗೂ ಆ ಭಾವನೆ ಇದೆ, ಸುಪ್ತವಾಗಿದೆ, ಯಾರು ಹೇಳಲ್ಲ. ಹಾಗಾದ್ರೆ ಭಾಗವತ ಹೇಳ್ತಾರಲ್ರಿ ನಮ್ಮ ಆಚಾರ್ಯರು ಅಂದ್ರೆ ಅವರೆಲ್ಲರೂ ನೀವು ಕೇಳ್ತಾ ಇದ್ದೀರಾ ಅಂತ ಹೇಳ್ತಾರೆ. ನೀವು ನಾಳೆ ವೇದ ಡಿಮ್ಯಾಂಡ್ ಮಾಡಿದ್ರೆ ವೇದ ಓದ್ಲಿಕ್ಕೆ ಶುರು ಮಾಡ್ತಾರೆ, ಯಾಕೆಂದ್ರೆ ನೀವು ಕೇಳ್ತಾ ಇದ್ದೀರಾ ಅಂತ. ಅವ್ರು ನಿಮ್ಗಾಗಿ ಓದೋದು, ಅವ್ರಿಗಾಗಿ ಅಲ್ಲ. ಪುರಾಣವನ್ನಾಗಲಿ ಮಹಾಭಾರತವನ್ನಾಗಲಿ ಪಾಪ ಶ್ರೋತೃಗಳಿಗಾಗಿ ಅವರು ಓದೋದೇ ವಿನಃ ಅವರು ಆಸಕ್ತಿಯಿಂದ ಓದಿ ಪಾಠ ಮಾಡುವವರು ಒಬ್ಬರನ್ನು ತೋರಿಸಿ ನನಗೆ. ಅದಿಲ್ಲ ಅಂತ ದುಃಖ ಆಗ್ತಾ ಇದೆ, ನನಗೂ ಕೂಡ ಬಹಳ ದುಃಖ ಆಗ್ತಾ ಇದೆ. ಆದರೆ ವಾಸ್ತವ ಅದು. ಅದರಿಂದಾಗಿ ಇವತ್ತಿಗೂ ಆ ಭಾವನೆ ಇದೆ. ಪಂಡಿತರು ಅಂತ ಅನ್ನಿಸ್ಕೊಂಡವರಲ್ಲಿ ಅಯ್ಯೋ ಪುರಾಣ ಏನೋ ಆಮೇಲೆ ಓದಬಹುದು ಅಂತ ಕಡೆಗೂ ಓದ್ದೆ ಸತ್ತೋಗ್ತಾರೆ. ಅಯ್ಯೋ ಉಪನಿಷತ್ತೇನು ಅಂತ ಹೇಳಿ ಓದ್ದೆ ಸತ್ತೋಗೋರೇ 90% ಜನ ಇರೋದು. ಆದ್ದರಿಂದ ಧರ್ಮಶಾಸ್ತ್ರದಲ್ಲಿ ಪುರಾಣವನ್ನು ಓದಬೇಡಿ ಅಂತ ಇರೋದು. ಆಮೇಲೆ ಇನ್ನೂ ಅತ್ಯಂತ ಅಸಹ್ಯವಾದ ಜೋಕುಗಳಿದೆ. ಸಂಸ್ಕೃತ ಸಾಹಿತ್ಯದಲ್ಲಿ ಪುರಾಣದ ಬಗ್ಗೆ ಜೋಕುಗಳು, ಅದೆಲ್ಲ ಬೇಡ ಈಗ. ಆದರೆ ಪುರಾಣವನ್ನು ಹೇಳಬೇಕಾದವನಿಗೆ ಬಹಳ ಹೊಣೆ ಇದೆ. ರೀತಿಗಳನ್ನ, 3 ಭಾಷೆಗಳನ್ನ ಚೆನ್ನಾಗಿ ತಿಳಿದು ಬ್ರಹ್ಮಸೂತ್ರ ಉಪನಿಷತ್ತಿನ
ಪರಿಭಾಷೆಯ ಹಿನ್ನೆಲೆಯಲ್ಲಿ ಪುರಾಣವನ್ನು ತೆಗೆದು ಕಲಿಯುಗದ ಕಾಲುಷ್ಯ ಇರೋದ್ರಿಂದಾಗಿ ಅದನ್ನು ಸೋಸಿ ಆಮೇಲೆ ಅದನ್ನು ಹೇಳಬೇಕಾಗತ್ತೆ. ಮತ್ತೆ ಈ ಮೇಲ್ನೋಟದ ಅರ್ಥವನ್ನು ಹೇಳಿ ಬರಲ್ಲ. ಈಗ ನೋಡಿ, ಈ ತುಳಸಿ ಕಥೆ, ತುಳಸಿ ಕಥೆಯಷ್ಟು ಕೆಟ್ಟ ಕಥೆ ಇನ್ನೊಂದಿಲ್ಲ. ತುಳಸಿ ಕ್ಷೀರೋದ ಮಥನೋದ್ಭೂತೆ ಅಷ್ಟೇ. ಅದಕ್ಕೆ ಇನ್ಯಾವ ಮಹತ್ವ ಬೇಕು? ಅತ್ಯಂತ ಶ್ರೇಷ್ಠವಾದದ್ದನ್ನು ದೇವರಿಗೆ ಅರ್ಪಿಸೋದು ಅಷ್ಟೇ ತಾನೆ. ಹಾಲುಗಡಲನ್ನು ಕಡೆಯುವಾಗ ಹುಟ್ಟಿದ್ದು, ಅದಕ್ಕಿಂತ ಇನ್ನೇನು ಪ್ರಶಸ್ತಿ ಬೇಕು? ಔಷಧೀಯ ಗುಣವೂ ಆಗಿದೆ, ಸೊಗಸು ಸುಂದರವೂ ಆಗಿದೆ, ಎಲ್ಲ ಇದೆ. ಅದಕ್ಕಿಂತ ಇನ್ನೇನಿದೆ? ಸತ್ವಗುಣ ಪ್ರಬಲವಾಗಿ ಇದೆ, ಅದು ಬಿಟ್ಟಿನ್ನೇನು? ಆದರೆ ನಮ್ಗಷ್ಟು ಸಾಲಿಲ್ಲ. ಅವಳನ್ನ ಯಾರನ್ನೋ ತುಳಸಿ ಅಂತನೋ ಒಂದು ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿ ಅವಳನ್ನ ಇನ್ಯಾರೋ ಮದುವೆ ಆಗಿದ್ದ ರಾಕ್ಷಸ, ಆಯ್ತಾ? ಅವಳ ಹೆಸರು ವೃಂದ ಅಂತ, ಅವನ ಹೆಸರಿನೇನೋ ಇದೆ. ಅವನು ಮದುವೆ ಆಗಿದ್ದ. ಆಗ ಅವಳನ್ನ ಕೆಡಿಸಲಿಕ್ಕೆ ವಿಷ್ಣು ಮಾರುವೇಷದಲ್ಲಿ ಬಂದ. ಆ ಕಥೆಯೇ ಇಲ್ಲ ಅದು ವಾಸ್ತವಿಕವಾಗಿ. ಎಲ್ಲ ಕಥೆನೂ ಹೇಳಿದೆ. ಅವ್ರಿಗೆ ಕಾಮನ್ ಸೆನ್ಸ್ ಇರೋದಿಲ್ಲ. ಅವ್ರು ತೆಗೆದು ಪಕ್ಕದಲ್ಲಿ ಇಟ್ಬಿಟ್ಟಿರ್ತಾರೆ, ತಲೆ ತೆಗೆದು ಪಕ್ಕದಲ್ಲಿಟ್ಟ ಪುರಾಣದವ್ರು ಹೇಳೋದು. ಅದರಿಂದಾಗಿ ಭಾರಿ ಕಷ್ಟ. ಅವ್ರು ಏನೇನೋ ಹೇಳ್ತಾರೆ, ಬಾಯಿಗೆ ಬಂದಿದ್ದು. ಅಲ್ಲಿ ಯಾವುದೋ ಒಂದು ಕಡೆ ಇದೆ ಅಂತ ಇದ್ರೆ ಸಾಕು ಹೇಳ್ಬಿಡ್ತಾರೆ. ಅದು ಪ್ರಕ್ಷೇಪವ ಅಪಕ್ಷೇಪವ, ಹೇಳಬಾರ್ದ, ಹೇಳಿದ್ರೆ ಜನಕ್ಕೇನು ಪರಿಣಾಮ ಬೀರುತ್ತೆ, ಇದು ಯಾವುದನ್ನು ನೋಡೋದಿಲ್ಲ. ಅವನು ಇಂದ್ರ, ಅವನು ಹೋಗಿ ಪಾತಿವ್ರತ್ಯ ಇಲ್ಲ ಹಾಳು ಮಾಡೋದಂತೆ, ಅದು ಸೋತೋದಂತ. ಅವನು ಜಲಂಧರ ಸೋತೋದ. ಆಮೇಲೆ ಅವಳು ಶಾಪ ಕೊಟ್ಟಂತೆ. ಅವಳು ಶಾಪ ಕೊಟ್ಲಂತೆ, ನೀನು ಕಲ್ಲಾಗು ಅಂತ, ಸಾಲಿಗ್ರಾಮ ಶಿಲೆಯಾಗು ಅಂತ ಶಾಪ ಕೊಟ್ಲಂತೆ. ಆಯಿತು, ನನಗೆ ನೀನು ಅತ್ಯಂತ ಪ್ರಿಯಳಾಗಿದ್ದಿ, ನಿನ್ನನ್ನು ನನ್ನ ಮೇಲೆ ಏರಿಸಿದ್ರೇನೆ ನಾನು ಅತ್ಯಂತ ಪ್ರೀತನಾಗೋದು ಅನ್ನಂತೆ. ಈ ತರಹದ್ದೆಲ್ಲ ಕಥೆಗಳು ಎಲ್ಲ ಯಾವ ಪುರಾಣದಲ್ಲಿಯೂ ಇಲ್ಲ, ಯಾವ ಪುರಾಣದಲ್ಲಿಯೂ ಇಲ್ಲ. ಇದ್ರೂ ಅತ್ಯಂತ ಪ್ರಕ್ಷೇಪ. ಅದು ಯಾವುದೋ ಒಂದು ಪ್ರತಿಯಲ್ಲಿದೆ ಪ್ರಕ್ಷೇಪ. ಆಮೇಲೆ ಇನ್ನೊಂದು ನೆನಪಿಡಿ, ಪುರಾಣದ್ದು ದೊಡ್ಡ ಪ್ರಾಬ್ಲಮ್ ಏನು ಅಂದರೆ, ನೀವು ಪುರಾಣೋಕ್ತ ಡ್ಯಾಶ್ ಮಾಹಾತ್ಮೆ ಅಂತಿರತ್ತೆ. ಪುರಾಣೋಕ್ತ ವೆಂಕಟಾಚಲ ಮಾಹಾತ್ಮೆ, ಮತ್ಸ್ಯ ಪುರಾಣೋಕ್ತ 12 ಪುರಾಣಗಳಲ್ಲಿಯೋ ಏನೋ ಇರುವ ವೆಂಕಟೇಶ ಕಲ್ಯಾಣ, ಹೀಗೇನೋ ಒಂದಿರುತ್ತೆ. ನೀವು ಮೂಲದಲ್ಲಿ ನೋಡಿ, ಪ್ರಿಂಟೆಡ್ ಮೂಲದಲ್ಲೂ ಇರಲ್ಲ, ಹಸ್ತಪ್ರತಿಯಲ್ಲೂ ಇರಲ್ಲ. ಇದು ಎಲ್ಲಿಂದ ಬಂದಿರುತ್ತೆ ಗೊತ್ತಿರಲ್ಲ. ನಾನು ಇದನ್ನು ನೋಡಿ ಬಹಳ ಗಾಬರಿ ಬಿದ್ದದ್ದಿದೆ ಅವಾಗ. ಯಾಕೆಂದ್ರೆ ಗುರುಗಳು ಒಂದು ನನಗೆ ಕಲಿಸಿದ್ರು, ನೀನು ಓದಿ 1 ವರ್ಷ ಆಗದೆ ಏನನ್ನು ಹೇಳಬೇಡ. ಓದಿ 1 ವರ್ಷ ಆಗಬೇಕು, ಆಮೇಲೆ ನೀನು ಅದನ್ನ ಮಾತನಾಡು. ನೀನು ಓದದ ಯಾವುದನ್ನು ಹೇಳಬೇಡ, ಅಥವಾ ಅವಾಗ ನೋಡ್ಕೊಂಡು ಅವಾಗ ಹೇಳಬೇಡ ಅಂತ. ಸಾಧ್ಯವಿದ್ದಷ್ಟು ಅದನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದೇನೆ ನಾನು. ಅದು ವಿಶೇಷತಃ ಇತಿಹಾಸ ಪುರಾಣಗಳನ್ನು ನಾನು ಓದಿ ಆದ ಮೇಲೇನೆ ಹೇಳೋದು, ಆ ತರಹ. ಆದ್ದರಿಂದ ಇದು ಎಲ್ಲ, ಈ ಕಥೆಗಳೆಲ್ಲ ಇಲ್ಲ. ಇದ್ದದ್ದು ನೋಡಬೇಕಾದ್ರೆ ನಿಮಗೆ ಅಲ್ಲಿರೋ ಮೂಲ ಪ್ರತಿಯಲ್ಲಿರಲ್ಲ. ಮೂಲ ಪ್ರತಿ ಬಿಡಿ, ತಾಡವಾಲೆಗೆ ಹೋಗಬೇಡಿ, ಪ್ರಿಂಟೆಡ್ ಮೂಲ ಅದರಲ್ಲಿ ಮ್ಯಾಚ್ ಆಗಿರಲ್ಲ. ಇವಾಗ ಗರುಡ ಪುರಾಣ ಇದೆ, ಎಲ್ಲರೂ ಹೇಳ್ತಾ ಇರ್ತಾರೆ. ಅವರು ಹೇಳ್ತಾ ಇರೋ ಗರುಡ ಪುರಾಣ ತಾರೋದ್ಧಾರ ಗರುಡ ಪುರಾಣದಲ್ಲಿಲ್ಲ. ಅಷ್ಟೇ ಅಲ್ಲ, ಈ ಗರುಡ ಪುರಾಣ ತಾರೋದ್ಧಾರವನ್ನು ಮಾಡಿದ್ದು ಶೇಷಾಚಾರ್ಯ ಅಂತ ಯಾರೋ ಒಬ್ಬ. ಅದು ಮೂಲ ಅಲ್ಲ ಅಂತ ಅಲ್ಲಿಂದಲೇ ಸ್ಪಷ್ಟ. 13 ಅಧ್ಯಾಯ ಎದ್ದಿದೆ ಪುಸ್ತಕ ಪುಟ್ಟದು. ಅದನ್ನೇ ಇಟ್ಕೊಂಡು ಇವರೆಲ್ಲ ಮಾತಾಡ್ತಾ ಇರ್ತಾರೆ. ಇವತ್ತು ಹೇಳಿದ್ರೆ ನನ್ನನ್ನು ಬೈತಾರೆ ವಿನಃ ಜನ. ನಮ್ಮ ಅಣ್ಣ ಮಧು ಅವಾಗ 2007ರಲ್ಲಿ ಅವನ ಫ್ರೆಂಡ್ ಯಾರೋ ಒಬ್ಬರು, ಅವರ ತಂದೆಯೋ ತಾಯಿಯೋ ಯಾರೋ ತೀರಿ ಹೋಗಿದ್ರು. ನೀವು ಹೋಗಿ ಗರುಡ ಪುರಾಣ ಹೇಳಬೇಕು ಅಂತ. ನಂದಾಗ ವೀರವ್ರತ ಇತ್ತಲ್ಲ, ಪುಸ್ತಕ ನಿರಪೇಕ್ಷವಾಗಿ ಹೇಳೋದು ಅಂತ. ಸರಿ, ಪುಸ್ತಕ ನಿರಪೇಕ್ಷವಾಗಿ ಹೋಗಿ ಹೇಳಿದೆ. ಅವನಿಗೆ ಮಾರನೇ ದಿವಸನೇ ಕಂಪ್ಲೇಂಟ್ ಹೋಯ್ತು, ಈ ಆಚಾರ್ಯ ಗರುಡ ಪುರಾಣ ಹೇಳ್ತಾ ಇಲ್ಲ, ಯಾಕೆ ಅಂದರೆ ಹಾಡಿಲ್ಲ, ಜೋಕ್ಸ್ ಇಲ್ಲ ಅಂತ.
ನಮ್ಮ ಜನಕ್ಕೆ ಅದು ಪುರಾಣದಲ್ಲಿ ಜೋಕ್ಸ್ ಇರಲ್ಲ, ಪುರಾಣದಲ್ಲಿ ಹಾಡಿರಲ್ಲ, ಅದು ಪುರಂದರದಾಸರು ಮಾಡಿದ್ದು ಅನ್ನೋದು ಗೊತ್ತಾಗದೆ ಹೋದರೆ ನಾವೇನು ಒದ್ದಾಡೋದು? ಜನ ಹಿಂಗಿದ್ದಾರೆ. ಆದ್ದರಿಂದ ಒಂದು ಕಡೆ ಹೀಗೆ, ಇನ್ನೊಂದು ಕಡೆ ಪುರಾಣವೇ ಪ್ರಮಾಣ ಅಲ್ಲ, ಪುರಾಣ ವಿಕಿಪೀಡಿಯಾ ಇದ್ದ ಹಾಗೆ. ನಮ್ಮ ಶತಾವಧಾನಿಗಳೆಲ್ಲ ಹೇಳೋದು ಹಾಗೆ, ಪುರಾಣ ಅನ್ನೋದು ವಿಕಿಪೀಡಿಯಾ ಇದ್ದ ಹಾಗೆ. ಪುರಾಣಕ್ಕೊಂದು ನಿರ್ದಿಷ್ಟವಾದ ಸ್ಟ್ರಕ್ಚರ್ ಇಲ್ಲ. ವಿಕಿಪೀಡಿಯಾದಲ್ಲಿ ಹೇಗೆ ನಮಗೆ ಬೇಕಾದದ್ದನ್ನೆಲ್ಲ ಸೇರಿಸಬಹುದೋ ಅದೇ ರೀತಿ ಎಲ್ಲವನ್ನು ಸೇರಿಸಬಹುದು. ಅವ್ರದ್ದು ಆ ಎಕ್ಸ್ಟ್ರೀಮ್, ಇವ್ರದ್ದು ಈ ಎಕ್ಸ್ಟ್ರೀಮ್. ಇಲ್ಲದೆ ಇರೋದನ್ನೇ ಎಲ್ಲರೂ ತಿಳ್ಕೊಳ್ತಾ ಇದ್ದಾರೆ, ಡಿಫ್ರೆಂಟ್ ಆಗಿ ಹೇಳ್ತಾ ಇದ್ದಾರೆ ವಿನಃ ಇರೋದನ್ನ ಹೇಳುವವನನ್ನ ನೋಡಿ ಅವ್ರು ಬಹಳ ಡಿಫ್ರೆಂಟ್ ಆಗಿ ಹೇಳ್ತಾರೆ, ನನ್ನನ್ನು ಹೇಳ್ತಾರೆ. ನಾನು ಡಿಫ್ರೆಂಟ್ ಆಗಿ ಹೇಳ್ತಾ ಇರೋದಲ್ಲ. ಆದ್ದರಿಂದ ಪುರಾಣದ ಮಾನ ಮರ್ಯಾದೆ ಎಲ್ಲರೂ ತೆಗಿತಾ ಇದ್ದಾರೆ. ಎಲ್ಲರೂ ಸಮಾನವಾಗಿ ವೇದವ್ಯಾಸರ ಮಾನ ಮರ್ಯಾದೆಯನ್ನು ತೆಗೆದು ಆಯ್ತಾ ವಿಜೃಂಭಿಸ್ತಾ ಇದ್ದಾರೆ. ಆದರೆ ವಾಸ್ತವವಾಗಿ ಪುರಾಣ ಅಂತನ್ನೋದು ಪ್ರವೃತ್ತಿ ಸರ್ವಶಾಸ್ತ್ರಾಣಾಂ ಪುರಾಣಸ್ಯಾಭವತ್ತತಃ ಕಾಲೇನ ಅಗ್ರಹಣಂ ದೃಷ್ಟ್ವಾ ಪುರಾಣಸ್ಯ ತಥೋ ನೃಪ ವ್ಯಾಸರೂಪಮಹಂ ಕೃತ್ವಾ ಸಂಹರಾಮಿ ಯುಗೇ ಯುಗೇ. ಈ ರೀತಿ ಕಾಲಕ್ರಮೇಣ ಜನರ ಬುದ್ಧಿ ಮಂಕಾಗಿ ಮದಡಾಗಿ ಅವರು ಪುರಾಣವನ್ನು ಗ್ರಹಿಸದೇ ಹೋದಾಗ ವೇದವ್ಯಾಸ ರೂಪವನ್ನು ತಾಳಿ ಸಂಹರಾಮಿ ಸಂಗ್ರಹ ಮಾಡ್ತೇನೆ. ಚತುರ್ಲಕ್ಷ ಪ್ರಮಾಣೇನ ದ್ವಾಪರೇ ದ್ವಾಪರೇ ಸದಾ 4 ಲಕ್ಷ ಶ್ಲೋಕಗಳನ್ನು ಸಂಗ್ರಹಿಸಿ ಅದನ್ನು 18 ಮಾಡಿ ಭೂಲೋಕೇಸ್ಮಿನ್ ಪ್ರಕಾಶ್ಯತೆ, ಈ ಭೂಲೋಕದಲ್ಲಿ ಪ್ರಕಾಶಿಸುತ್ತೇನೆ. ಅದಿರೋದೆಷ್ಟು? 100 ಕೋಟಿ. ನಾನದರ ಸಂಗ್ರಹ ಮಾಡಿದ್ದೆಷ್ಟು? 4 ಲಕ್ಷ. ಅದನ್ನು 18 ಭಾಗ ಮಾಡಿ ಎಲ್ಲ ಕಡೆಗೆ ಹಾಕ್ತೇನೆ. ಪುರಾಣಾನಿ ದಶಾಷ್ಟೌಚ ಸಾಂಪ್ರತಂ ತದಿಹೋಚ್ಯತೆ ನಾಮತಸ್ತಾನಿ ವಕ್ಷ್ಯಾಮಿ ಶೃಣುಧ್ವಂ ಮುನಿ ಸತ್ತಮಾಃ. ಈ ರೀತಿ 18 ಪುರಾಣ ನಾಮತಃ ಹೇಳ್ತೇನೆ ಕೇಳು. ಬ್ರಹ್ಮಣಾಭಿಹಿತಂ ಪೂರ್ವಂ ಯಾವನ್ ಮಾತ್ರಂ ಮರೀಚಯೇ ಬ್ರಾಹ್ಮಂ ತ್ರಿದಶತಾಹಸ್ರಂ ಪುರಾಣಂ ಪರಿಕೀರ್ತ್ಯತೆ. ಇವಾಗ ಇಲ್ಲಿ ಹೇಳ್ತಾ ಇರೋದು ನಮ್ಗೆ ಸಿಗ್ತಾ ಇಲ್ಲ, ನೆನಪಿಡಿ. ಬ್ರಹ್ಮದೇವರು ಮರೀಚಿಗೆ ಹೇಳಿದ 30,000 ಶ್ಲೋಕಗಳಿರುವ ಪುರಾಣವನ್ನ ಬ್ರಾಹ್ಮ ಪುರಾಣ ಅಂತ ಕರೀತಾರೆ. ಆಮೇಲೆ ಪ್ರಕ್ಷೇಪಗಳು ಸೇರ್ಕೊಂಡಿವೆ. ಲಿಖಿತ್ವಾ ತಚ್ಚಯೋ ದದ್ಯಾತ್ ಜಲಧೇನು ತಮನ್ವಿತಂ. ಇದನ್ನ ಯಾರು ಬರೆದು ಕೊಡ್ತಾನೆ ಅವನು ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಇದು ಪ್ರಕ್ಷೇಪ. ಯಾಕೆಂದ್ರೆ ಬರೆಯೋದು ಅಂತ ಹೇಳಿ ವೇದವ್ಯಾಸರು ಹೇಳಲಿಲ್ಲ. ನಂತರ ಯಾರ್ಯಾರೋ ಬರೆದಿದ್ದಾರೆ, ಅವ್ರ ಹೆಸರು ಕುಲ ಗೋತ್ರ ಎಲ್ಲ ಸಿಗತ್ತೆ. ಅದು ವೇದವ್ಯಾಸರು ಹೇಗೆ ಹೇಳ್ತಾರೆ? ಆಮೇಲೆ ಅವಾಗ ಏನಾದರೂ ತಪ್ಪು ಮಾಡಿದರೆ ಶಿಷ್ಯನಾದವನು ಗುರುಗಳ ಹತ್ರ ಹೋಗಿ ಏನು ಶಿಕ್ಷೆ ಅಂತ ಕೇಳಿದ್ರೆ ಬರೆದು ಬಿಟ್ಟು ದಾನ ಮಾಡು ಅನ್ನೋರು. ಹಾಗೆ ಹೈಯೆಸ್ಟ್ ದಾನ ಮಾಡಿದವಳು ಅತ್ತಿಮಬ್ಬೆ. ಅತ್ತಿಮಬ್ಬೆ ಅವಳು ಲಿಪಿಕಾರ್ತಿ. ಯಾವುದೋ ಜೈನ ಪುರಾಣವೊಂದನ್ನ 1,000 ಪ್ರತಿ ಮಾಡಿ ಕೊಟ್ಟಿದ್ದಾಳೆ. ಅವಾಗಿನ ಕಾಲದಲ್ಲಿ 1,000 ಏನದು? 1,000 ಪ್ರತಿಗಳನ್ನು ಬರೆದು ಅದನ್ನು ದಾನ ಮಾಡಿದ್ದಾಳೆ. ಹಾಗೆ ಯಾರಾದರೂ ಬಂದರೆ ಪುರಾಣ ಬರೆಯಪ್ಪ, 3 ಬರಿ, ರಾಮಾಯಣ ಬರಿ, ನಿನ್ನ ಈ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ರಾಮಾಯಣ ಬರೆದು 1 ಪ್ರತಿ ಮಠಕ್ಕೆ ಕೊಡು, ಇನ್ನೊಂದು ಪ್ರತಿ ಯಾರಿಗಾರು ದಾನ ಮಾಡು, ಇನ್ನೊಂದು ನೀನಿಟ್ಕೋ ಅಂತ. ಕೆಲವೊಮ್ಮೆ ಸಂಬಳವೂ ಇರ್ತಾ ಇತ್ತು. ಅವರನ್ನ ಕನ್ನಡದಲ್ಲಿ ಕಂಡರಣೆಕಾರರು ಅಂತ ಇದ್ರು. ಕಂಡರಣೆ. ಕೆಲವೊಮ್ಮೆ ಅವ್ರಿಗೆ ಆ ಲಿಪಿಯನ್ನು ನೋಡಿ ಲಿಪಿ ಕೆತ್ತಾ ಇದ್ರೆ ವಿನಃ ಅದ್ರ ಜ್ಞಾನ ಇರ್ತಿರ್ಲಿಲ್ಲ. ಕಾಪಿ ಇಷ್ಟ, ಅದ್ರ ಜ್ಞಾನ ಇರ್ಬೇಕಂತಿಲ್ಲ. ಈ DTP ಮಾಡ್ತಾರಲ್ಲ ಕೆಲವರು, ಅವರು ಕರ್ನಾಟಕದಲ್ಲಿ ಇರ್ತಾರೆ, ಮಲಯಾಳ, ನೀವು ಯಾವ ಭಾಷೆಯಲ್ಲೂ ಕೇಳಿದ್ರು ಮಾಡಿ ಕೊಡ್ತಾರೆ. ಅವರಿಗೆ ಆ ಲಿಪಿ ಜ್ಞಾನ ಇಲ್ಲ, ಇದಕ್ಕೆ ಅಂತ ಗೊತ್ತಿಲ್ಲ ಅವ್ರಿಗೆ, ಆದ್ರೆ ಬರ್ಕೊಡ್ತಾರೆ ಅವರು. ಯಾಕೆಂದ್ರೆ ಹಿಂಗ್ ಟೈಪ್ ಮಾಡಿದ್ರೆ
ಅದಾಗಿ ಟೈಪ್ ಆಗುತ್ತೆ. ಬರಹ ಫಾಂಟಿನಲ್ಲಿ ಎಲ್ಲ ಭಾಷೆಯೂ ಇರೋದಾದ್ದರಿಂದ ನೀವು ಏನು ಇಟ್ಕೊಂಡು ಟೈಪ್ ಮಾಡಿದ್ರು ಅದಾಗತ್ತೆ. ಆ ರೀತಿ ಕಂಡರಣಕಾರರು ಇರ್ತಿದ್ರು. ಶಟ್ಟರ್ ಅನ್ನುವವರು, ಜಗದೀಶ ಶಟ್ಟರ್, ಅವರು ಕಂಡರಣಕಾರರ ಬಗ್ಗೆ ವಿಸ್ತಾರವಾಗಿ ಸಂಶೋಧನೆ ಮಾಡಿ ಬರೆದಿದ್ದಾರೆ. ಒಳ್ಳೆ ಸಂಶೋಧಕ ಅವರು. ಸ್ವಲ್ಪ ಲೆಫ್ಟಿಸ್ಟ್ ಛಾಯೆ ಅನ್ನೋದು ಬಿಟ್ಟರೆ ಸಂಶೋಧಕ. ಅವರು ಆ ಕಂಡರಣಕಾರರ ಬಗ್ಗೆ ವೇದವ್ಯಾಸರು ಹೇಳಲ್ಲ, ಆದರೆ ನಂತರದ ಪ್ರತಿಗಳಲ್ಲಿ ಇರುತ್ತೆ. ಒಬ್ಬರು ದೊಡ್ಡವರು, ಅವರು ಏನ್ರಿ ಬನ್ನಂಜಿ ಹೇಳ್ತಾರೆ ಲಿಪಿ ಇರಲಿಲ್ಲ ಅಂತ. ಹೌದು, ಅವ್ರು ಹೇಳ್ತಾ ಇರೋದು ಈ ಲಿಪಿ ಇರಲಿಲ್ಲ ಅಂತ ಹೇಳಿದ್ದವು. ಗ್ರಂಥಂ ಮಹಾಂತಂ ಹನುಮಾನ್ ದಧಾನ ಅಂತ ಹೇಳಿ ಇದಿಲ್ವಾ, ನಮ್ಮ ಕೇಜ್ರಿವಾಲರು ಗರ್ಜನೆ ಮಾಡಿದ್ರು, ವೇದಾಂತದ ಕೇಜ್ರಿವಾಲರು. ಏನ್ರಿ ಗ್ರಂಥಂ ಮಹಾಂತಂ ಹನುಮಾನ್ ದಧಾನ ಅಂತಿದೆ, ಇಲ್ವೇನು? ಅಪ್ಪ ಇದೆ, ಅದು ಪ್ರಜ್ಞಾವಂತಿಕೆಯಲ್ಲಿ ಹಾಕೋ ಗ್ರಂಥ ಧಾರಣೆ ಅಂತಂದ್ರೆ ಪ್ರಜ್ಞೆಯಲ್ಲಿ ಧರಿಸಿದ್ರು ಅಂತ, ನೆನಪಿಟ್ಕೊಂಡ್ರು ಅಂತ. ಗ್ರಂಥಿಭ್ಯೋ ಧಾರಿಣೋ ವರಾಹ ಅಂತ ಹೇಳ್ತಾರೆ. ಗ್ರಂಥ ಮತ್ತು ಧಾರಣೆ ಎರಡು ಬೇರೆ. ಧಾರಣೆ ಅಂದ್ರೆ ನೆನಪಲ್ಲಿ ಇಟ್ಕೊಳ್ಳೋದು. ಗ್ರಂಥಂ ಮಹಾಂತಂ ಹನುಮಾನ್ ದಧಾನ ಅಂದ್ರೆ ನೆನಪಲ್ಲಿ ಇಟ್ಕೊಂಡು ಅಂತ. ಪುಸ್ತಕ ಇಲ್ಲೇ ಇರಲಿಲ್ಲ ಅಂತೆಲ್ಲ ಹೇಳೋದು. ಆಮೇಲೆ ನೋಡಿ, ಹೈಗ್ರೇದವ್ರ ಪುಸ್ತಕ ಇಟ್ಕೊಂಡಿಲ್ಲೇನು? ಆ ಪುಸ್ತಕ ಅದು ಸೂಚನೆ, ಪುಸ್ತಕ ಮುದ್ರೆ ಅದು. ಜ್ಞಾನಂ ದಧಾನ ಅಂತಿದೆ, ಜ್ಞಾನವನ್ನೇ ಧರಿಸ್ತಾರ, ಜ್ಞಾನ ಮುದ್ರೇನ? ಏನು ಬರೋ ಮಾತಾಡ್ತಾರೆ, ಜನ ಅದನ್ನ ಒಪ್ಕೊಳ್ತಾರೆ. ಯಾಕೆಂದ್ರೆ ಅವರಿಗೆ ಎತ್ತರದ ಸ್ಥಾನ ಇರುತ್ತೆ, ಒಂದಿಷ್ಟು ಜನರು ನಂಬಿರ್ತಾರೆ ಅವ್ರನ್ನ. ಏತದೇವ ಯದಾ ಪದ್ಮಂ ಅಭೂತ್ ಹೈರಣ್ಮಯಂ ಜಗತ್ ತದ್ವೃತ್ತಾಂತಾಶ್ರಯಂ ತದ್ವತ್ ಪಾದ್ಮಮಿತ್ಯುಚ್ಯತೆ ಬುಧೈಃ. ಆಮೇಲೆ ಪಾದ್ಮಪುರಾಣ, ಬ್ರಹ್ಮಪುರಾಣ ಆಯಿತು, ಪಾದ್ಮಪುರಾಣ ಅನ್ನೋದು ಬಂತು. ಪದ್ಮ ಅಂದರೆ ಬ್ರಹ್ಮಾಂಡ. ಆ ಬ್ರಹ್ಮಾಂಡ, ಪದ್ಮವೆನಿಸಿದ ಬ್ರಹ್ಮಾಂಡದ ಬಗೆಗೆ 55,000 ಶ್ಲೋಕಗಳಿರುವ, 55,000 ಶ್ಲೋಕಗಳಿರುವ ಅಥವಾ ಗ್ರಂಥ ಇರುವ, ಗ್ರಂಥ ಅಂದರೆ 32 ಅಕ್ಷರವನ್ನು ಒಂದು ಗ್ರಂಥ ಅಂತ ಕರೀತಾರೆ. ಈಗ ಸಪಾದ ಲಕ್ಷ ಅಂತ ಹೇಳ್ತಾರೆ ಭಾಷ್ಯವನ್ನ. ಸಪಾದ ಲಕ್ಷ ಅಂದರೆ 1.25 ಲಕ್ಷ ಗ್ರಂಥ ಅಂತ ಅನ್ಬೇಡಿ, 32 ಅಕ್ಷರಗಳದ್ದು 1.25 ಲಕ್ಷ ಆಗತ್ತೆ, ಹಾಗರ್ಥ ಅದಕ್ಕೆ. ಈ ಹಿನ್ನೆಲೆಯಲ್ಲಿ ಪಾದ್ಮಪುರಾಣ 55,000 ಗ್ರಂಥಗಳಿವೆ. ವಾರಾಹ ಕಲ್ಪ ವೃತ್ತಾಂತಮಧಿಕೃತ್ಯ ಪರಾಚರಃ ಯತ್ಪ್ರಾಹ ಧರ್ಮಾನಖಿಲಾನ್ ತದ್ಯುಕ್ತಂ ವೈಷ್ಣವಂ ವಿದುಃ. ವರಾಹರೂಪಿ ಪರಮಾತ್ಮ ಭೂಮಿಯನ್ನು ಎತ್ತಿದ ಮೇಲೆ ಕಾಲಗಣನೆ ವಾರಾಹ ಕಲ್ಪ ಅಂತಾಯಿತು. ಆ ವಾರಾಹ ಕಲ್ಪದಲ್ಲಿ ನಡೆದ ಘಟನೆಯನ್ನ ಇಟ್ಟುಕೊಂಡು ಹೇಳಿದ ಪುರಾಣ ವಿಷ್ಣು ಪುರಾಣ. ಶ್ವೇತಕಲ್ಪ ಪ್ರಸಂಗೇನ ಧರ್ಮಾನ್ ವಾಯುರಿಹಾಬ್ರವೀತ್ ಯತ್ರ ತದ್ವಾಯವೀಯಂ ಸ್ಯಾತ್ ರುದ್ರಮಾಹಾತ್ಮ್ಯ ಸಂಯುತಂ. ಶ್ವೇತಕಲ್ಪ, ಶ್ವೇತವರಾಹ ಕಲ್ಪ ಅಂತ ಬಂದಾಗ ವಾಯುದೇವರು ಧರ್ಮಗಳನ್ನು ಹೇಳಿದರು, ಅದರಲ್ಲಿ ರುದ್ರನ ಮಹತ್ವವೂ ಇದೆ. ಹೀಗಾಗಿ ಅದನ್ನು ವಾಯುಪುರಾಣ ಅಂತ ಕರೀತಾರೆ. ಕೆಲವೊಂದು ಕಡೆ ಅದನ್ನೇ ಶಿವಪುರಾಣ ಅಂತ ಕೂಡ ಕರೀತಾರೆ. ಯಾಕೆಂದರೆ ಶಿವನ ವೃತ್ತಾಂತ ಇಲ್ಲಿ ಹೆಚ್ಚು ಇದೆ ಎನ್ನುವ ಕಾರಣಕ್ಕೆ, ವಾಯು ಹೇಳಿದ ಪುರಾಣ ಅನ್ನುವ ಕಾರಣಕ್ಕೆ. ಯತ್ರಾಧಿಕೃತ್ಯ ಗಾಯತ್ರೀಂ ವರ್ಣ್ಯತೆ ಧರ್ಮ ವಿಸ್ತರಃ ವೃತ್ರಾಸುರವಧೋಪೇತಂ ತದ್ಭಾಗವತ ಮುಚ್ಯತೆ ಸಾರಸ್ವತಸ್ಯ ಕಲ್ಪಸ್ಯ ಮಧ್ಯೆ ಯೇಸ್ಯುರ್ನರೋದ್ಭವಾಃ ನರೋತ್ತಮಾಃ
ತದ್ವೃತ್ತಾಂತೋದ್ಭವಂ ಲೋಕೆ ತದ್ಭಾಗವತ ಮುಚ್ಯತೆ. ಅದರಿಂದಾಗಿ ನಾವು ಪುರಾಣವನ್ನು ಯಾವ ವಿಚಾರ ಯಾವ ಕಾಲ ಅಂತ ಹೇಳಿ ಮತ್ಸ್ಯ ಪುರಾಣದ ಹಿನ್ನೆಲೆಯಲ್ಲಿ ನೋಡಿದಾಗ ಇನ್ನೂ ಕ್ಲಾರಿಟಿ ಬರುತ್ತೆ. ಭಾಗವತ ಇದೆ. ಆ ಭಾಗವತದ ಬಗ್ಗೆ ಹೇಳೋದಾದರೆ ಗಾಯತ್ರಿಯನ್ನು ಇಟ್ಟುಕೊಂಡು ಹೇಳುವಂತಹ ಪುರಾಣ. ಅದು ಯಾವಾಗ? ಸಾರಸ್ವತಸ್ಯ ಕಲ್ಪಸ್ಯ, ಸರಸ್ವತಿ ನದಿ ತೀರದಲ್ಲಿ ವೇದಗಳ ಆವಿಷ್ಕಾರ ಆದ ಮೇಲೆ ಬರುವ ಪುರಾಣವನ್ನು ಏನಂತ ಕರೀತಾರೆ? ಭಾಗವತ. ಸಾರಸ್ವತ ಕಲ್ಪ ಅಂತ ಕರೀತಾರೆ. ಸರಸ್ವತಿ ನದಿ ತೀರದಲ್ಲಿ ಬಹಳ ಜನ, ಎಲ್ಲ ಧರ್ಮ ವಿಪ್ಲವ ಆದಾಗ, ಎಲ್ಲ ಕಡೆ ಬರಗಾಲ ಬಂದಾಗ ಹಲವಾರು ಜನ ಬ್ರಾಹ್ಮಣರು ಸರಸ್ವತಿ ನದಿಯಲ್ಲಿ ಇದ್ದರು. ಆ ಸರಸ್ವತಿ ಮಾತೆ ಏನು ಮಾಡಿದ? ಆ ನದಿಯ ಅಭಿಮಾನಿ ದೇವತೆ. ಈ ಬ್ರಹ್ಮನ ಹೆಂಡತಿ ಸರಸ್ವತಿ ಅಲ್ಲ, ಇನ್ನೊಬ್ಬಳು ಸರಸ್ವತಿ ಇದ್ದಾಳೆ, ಅವಳು ನದ್ಯಾಭಿಮಾನಿನಿ. ಅವಳೇನು ಮಾಡಿದಳು? ನಾನು ನಿಮಗೆ ಮೀನುಗಳನ್ನು ಕೊಡ್ತೇನೆ, ಅದನ್ನು ತಿಂದುಕೊಂಡು ವೇದ ರಕ್ಷಣೆ ಮಾಡಿ ಅಂತ ಹೇಳಿದ್ಲು. ಹಾಗೆ ಸರಸ್ವತೀ ದೇವಿಯ ಪೋಷಣೆಗೆ ಒಳಗಾಗಿ ವೇದವನ್ನ ಕಳೆದು ಹೋಗದಂತೆ ರಕ್ಷಣೆ ಮಾಡಿದ ಘಟನೆ ಏನಿದೆ ಅದನ್ನು ಸಾರಸ್ವತ ಕಲ್ಪ ಅಂತ ಕರೀತಾರೆ. ಅದಾದ ಮೇಲೆ ಬಂದದ್ದು ಭಾಗವತ ಪುರಾಣ. ಅದಕ್ಕಾಗಿ ಭಾಗವತದಲ್ಲಿ ನಮ್ಮ ಯುಗಕ್ಕೆ ಹತ್ತಿರವಾದ ಚಿಂತನೆಗಳಿದೆ. ಇದು ಭಾಗವತ. ಅಷ್ಟಾದಶ ಸಹಸ್ರಾಣಿ ಪುರಾಣಂ ತತ್ ಪ್ರಚಕ್ಷತೆ ಯತ್ರಾಹ ನಾರದೋ ಧರ್ಮಾನ್ ಬೃಹತ್ ಕಲ್ಪಾಶ್ರಯಾಣಿ ಚ ಪಂಚವಿಂಶತ್ ಸಹಸ್ರಾಣಿ ನಾರದೀಯಂ ತದುಚ್ಯತೆ. ಇನ್ನು ಎಲ್ಲ ಕಲ್ಪಗಳಲ್ಲಿ ನಡೆಯುವ 25,000 ಶ್ಲೋಕಗಳನ್ನು ಒಳಗೊಂಡ ನಾರದರೇ ಹೇಳಿದ ಧರ್ಮ ಏನಿದೆ ಅದನ್ನು ನಾರದೀಯ ಪುರಾಣ ಅಂತ ಕರೀತಾರೆ. 25,000 ಶ್ಲೋಕ ಇದೆ ಅದು. ಯತ್ರಾಧಿಕೃತ್ಯ ಶಕುನೀನ್ ಧರ್ಮ ವಿಚಾರಣ ವ್ಯಾಖ್ಯಾತಾ ವೈ ಮುನಿ ಪ್ರಶ್ನೆ ಮುನಿಭಿರ್ಧರ್ಮಚಾರಿಭಿ. ಇಲ್ಲಿ ಈ ನಾರದೀಯ ಪುರಾಣದಲ್ಲಿ ಅನೇಕ ಹಕ್ಕಿ ರೂಪದಲ್ಲಿ ಬಂದ, ಪಕ್ಷಿ ರೂಪದಲ್ಲಿ ಬಂದ ಮುನಿಗಳನ್ನು ಕುರಿತಾದ ಧರ್ಮಾಧರ್ಮದ ವಿವೇಚನೆ ಇದೆ ನಾರದೀಯದಲ್ಲಿ. ಇನ್ನು ಮಾರ್ಕಂಡೇಯೇನ ಕಥಿತಂ ತತ್ಸರ್ವಂ ವಿಸ್ತರೇಣತು ಪುರಾಣಾನ್ ನವಸಾಹಸ್ರಂ. ಮಾರ್ಕಂಡೇಯ ಪುರಾಣ ಮಹಾಭಾರತದ ಕುಸುರಿ ಕೆಲಸಗಳನ್ನು ಒಂದು ಕಡೆ ಜೋಡಿಸುತ್ತೆ. ಅದು ಮಾರ್ಕಂಡೇಯ ಪುರಾಣ. 9,000 ಶ್ಲೋಕಗಳಿದೆ, ಚಿಕ್ಕದು. ಆಮೇಲೆ ಯತ್ತದೀತಾನಕಂ ಕಲ್ಪಂ ವೃತ್ತಾಂತಮಧಿಕೃತ್ಯ ಚ ವಸಿಷ್ಠಾಯ ಅಗ್ನಿನಾ ಪ್ರೋಕ್ತಂ ಆಗ್ನೇಯಂ ತತ್ ಪ್ರಚಕ್ಷತೆ. ಇನ್ನು ಸದಾಶಿವ ಅವನ ಅನುಗ್ರಹವನ್ನು ಪಡೆದ ಮೇಲೆ, ಅಗ್ನಿದೇವನಿಗೆ ಸದಾಶಿವನ ಅನುಗ್ರಹ ಆದ ಮೇಲೆ ಅಗ್ನಿದೇವ ವಸಿಷ್ಠರಿಗೆ ಹೇಳಿದ ಪುರಾಣ ಅಗ್ನಿಪುರಾಣ. ಅದು ಸುಮಾರು 16,000 ಶ್ಲೋಕಗಳಿರೋದು. ಎಲ್ಲ ಯಜ್ಞವನ್ನು ಮಾಡಿದ ಫಲ. ಯಾಕೆಂದರೆ ಅಲ್ಲಿ ಏನೇನೋ ಇದೆ. ದೇವತಾ ಪ್ರತಿಷ್ಠೆ ಇದೆ, ತಂತ್ರಶಾಸ್ತ್ರ ಇದೆ, ವ್ಯಾಕರಣ ಇದೆ, ಮೀಮಾಂಸಾ ಇದೆ, ಧರ್ಮಶಾಸ್ತ್ರ ಇದೆ. ಎಲ್ಲವನ್ನು ಓದಿದ್ದರ ಫಲ ಅದರಲ್ಲಿ ಬರುತ್ತೆ. ಇನ್ನು ಯತ್ರಾಧಿಕೃತ್ಯ ಮಾಹಾತ್ಮ್ಯಂ ಆದಿತ್ಯಸ್ಯ ಚತುರ್ಮುಖಃ ಅಘೋರ ಕಲ್ಪವೃತ್ತಾಂತ ಪ್ರಸಂಗೇನ ಜಗತ್ಸ್ಥಿತಿಂ ಮನವೇ ಕಥಯಾಮಾಸ ಭೂತಗ್ರಾಮಸ್ಯ ಲಕ್ಷಣಂ ಭವಿಷ್ಯಚರಿತಪ್ರಾಯಂ ಭವಿಷ್ಯಂ ತದಿಹೋಚ್ಯತೆ. ಇನ್ನು ಅಘೋರ ಕಲ್ಪ, ಸದಾಶಿವನ ಅಘೋರ ಅನ್ನುವ ರೂಪ ಜಗತ್ತಿನಲ್ಲಿ ಆರಾಧನೆಯಾದಾಗಿನಿಂದ ಜಗತ್ತಿನ ಸ್ಥಿತಿಯನ್ನು ಮನುವಿಗೆ ಹೇಳಿದ ಭೂತಗ್ರಾಮದ ಲಕ್ಷಣವನ್ನು 14,500 ಗ್ರಂಥಗಳು ಇವೆ. ಆಯ್ತಾ? ಅದನ್ನು ಭವಿಷ್ಯ ಪುರಾಣ ಅಂತ ಕರೀತಾರೆ. ಆದರೆ ಈಗ ಇರುವ ಭವಿಷ್ಯತ್ ಪುರಾಣವನ್ನು ಒಪ್ಪಲಿಕ್ಕೆ ಕಷ್ಟ. ಯಾಕೆಂದರೆ ಅದರಲ್ಲಿ ಟಿಪ್ಪು ಸುಲ್ತಾನನ ಕಥೆಯೆಲ್ಲ ಬಂದ್ಬಿಡುತ್ತೆ.
ನೀವು ಈಗಿನ ಭವಿಷ್ಯತ್ ಪುರಾಣದಲ್ಲಿ ವಿಕ್ಟೋರಿಯಾ ರಾಣಿ ಕಥೆ ಎಲ್ಲ ಬಂದ್ಬಿಡುತ್ತೆ. ಮುಂದೆ ಅಲ್ಲ, ಕೆಲವೊಂದು ಎರಡು ಬೇರೆ ಬೇರೆನೂ ಸಿಗತ್ತೆ. ಆದರೆ ಹೆಚ್ಚಿದೆ ಇದೇ ಥರದ ವಿಷಯಗಳೇ ಇರೋದು. ಅದೇ ಆ ಭವಿಷ್ಯೋತ್ತರ ಪುರಾಣದಲ್ಲಿ ವೆಂಕಟೇಶ ಮಹಾತ್ಮೆ ಇಲ್ವೇ ಇಲ್ಲ, ವೆಂಕಟೇಶ ಕಲ್ಯಾಣವೇ ಇಲ್ಲ. ನಾನು ಅದನ್ನು ಕೂಡ ಹೇಳಿದ್ದೇನೆ. ಈ ಇದರಲ್ಲಿ ಯಾವುದು ಉಡುಪಿಯಲ್ಲಿ ಅದನ್ನು ನಾನು ಅಲ್ಲಿ ಏನು ವಿಷಯ ಬಂತು ಅಂತ ಹೇಳಿದ್ದೇನೆ. ಎಲ್ಲರೂ ಕಾಯ್ತಾ ಕೂತಿದ್ರು, ಈಗ ಬಂದು ಕಟ್ಬಿಡ್ತಾನೆ ತಾಳಿ ಪದ್ಮಾವತಿಗೆ ವೆಂಕಟೇಶ್ವರ ಅಂತ. ಬರಲೇ ಇಲ್ಲ ಅದರಲ್ಲಿ. ರಥಂತರಸ್ಯ ಕಲ್ಪಸ್ಯ ವೃತ್ತಾಂತಮಧಿಕೃತ್ಯ ಚ ಸಾವರ್ಣಿನ ನಾರದಾಯ ಕೃಷ್ಣ ಮಾಹಾತ್ಮ್ಯ ಉತ್ತಮಂ. ಇನ್ನು ಬ್ರಹ್ಮವೈವರ್ತ ಅಂತ, ಅದು 18,000 ಶ್ಲೋಕ. ಅದು ಕೃಷ್ಣನ ಮಾಹಾತ್ಮ್ಯದಿಂದ ಕೂಡಿದೆ ಅಂತ. ಇದರಲ್ಲಿ ಏನಾಗಿದೆ, ಇದರಲ್ಲಿ ಒಂದೇ ಕಡೆ ರಾಧೆಯ ಕಥೆ ಬರುತ್ತೆ, ಆದರೆ ಏನೇನೋ ಇದೆ. ರಾಧೆಯ ಕಥೆ ಬರುತ್ತೆ, ಸಾಧ್ಯವೇ ಇಲ್ಲ. ನೀವು ಯಾವ ರೀತಿಯಿಂದಲೂ ಮಹಾಭಾರತಕ್ಕೆ ಭಾಗವತಕ್ಕೆ ಕೂಡಿಸ್ಲಿಕ್ಕೆ ಸಾಧ್ಯ ಇಲ್ಲದ ಪ್ರಸಂಗಗಳೆಲ್ಲ ಇದರಲ್ಲಿ ಬರುತ್ತೆ. ಇದು ಬ್ರಹ್ಮವೈವರ್ತ ಪುರಾಣದಲ್ಲಿ. ಆ ಬ್ರಹ್ಮವೈವರ್ತದಲ್ಲಿ ಏನೇನು ಕಥೆಗಳು ಬರುತ್ತೆ ಅಂತಂದ್ರೆ ಇದನ್ನು ಜೋಡಿಸ್ಲಿಕ್ಕೆ ಆಗೋದೇ ಇಲ್ಲ. ಕ್ಷೇಮವಾಗಿ ಇದು ಪ್ರಕ್ಷಿಪ್ತ ಅಂತ ಕೈ ಮುಗಿದು ಬಿಟ್ಬಿಡ್ಬೇಕು. ನಮ್ಮ ಕೈ ಬಿಟ್ಟೋಯ್ತೋ ಅಂತ ಹೇಳಿ ಇರಬೇಕು ಬ್ರಹ್ಮವೈವರ್ತ ಪುರಾಣ. ಆಚಾರ್ಯರು ಏನು ಇತಿ ಬ್ರಹ್ಮವೈವರ್ತೆ ಅಂತ ಕೋಟ್ ಮಾಡ್ತಾರೆ, ಅದರ ಸುಳಿವೇ ಇರಲ್ಲ. ಬೇರೆ ಪುರಾಣದಲ್ಲಾದರೂ ಕೆಲವಾದರೂ ಸಿಕ್ಕೀತು, ಆಚಾರ್ಯರು ಹೇಳಿದ್ದು. ಬ್ರಹ್ಮವೈವರ್ತ ಪುರಾಣದಲ್ಲಿ ಯಾವುದೂ ಸಿಗಲ್ಲ. ಯತ್ರಾಗ್ನಿಲಿಂಗ ಮಧ್ಯಸ್ಥ ಪ್ರಾಹದೇವೋ ಮಹೇಶ್ವರ ಧರ್ಮಾರ್ಥ ಕಾಮ ಮೋಕ್ಷಾರ್ಥಂ ಆಗ್ನೇಯಮಧಿಕೃತ್ಯ ಚ. ಇನ್ನು ಲಿಂಗ ಪುರಾಣ, ಅದನ್ನು ಬ್ರಹ್ಮದೇವರು ಹೇಳಿದ್ದು 11,000 ಶ್ಲೋಕಗಳಿದೆ. ಅದರಲ್ಲಿ ಅಪ್ರಾಣೆಯೂ ಶಿವಪರವಾಗಿ ಇಲ್ಲ. ಅಲ್ಲಿ ಬೇರೆನೇ ಅರ್ಥ ಇರೋದು, ಲಿಂಗ ಅನ್ನೋದಕ್ಕೆ ಬೇರೆ ಅರ್ಥ. ಸ್ವಲ್ಪ ನಾನು ಮಾಡಿದ್ದೇನೆ ಅದನ್ನು. ಭಸ್ಮ ಅಂದ್ರೇನೆ ನಾಮ ಅಂತ ಅರ್ಥ. ಅಲ್ಲಿ ಯಾವಾಗಲೂ ಭಸ್ಮಧಾರಿಯಾಗಿರಬೇಕು ಅಂತ ಒಂದು ಸ್ಟೇಟ್ಮೆಂಟು. ಭಸ್ಮ ಎಂದರೇನು, ನಾಮ ಎಂದರ್ಥ. ಆ ರೀತಿ ವಿಭಿನ್ನವಾಗಿ. ಮತ್ತೆ ನಿಮಗೆ ಹೆಚ್ಚು ಆಶ್ಚರ್ಯ ಆಗೋದೇನು ಅಂದರೆ, ಲಿಂಗ ಪುರಾಣದಲ್ಲಿ ಬ್ರಹ್ಮದೇವರ ಮಹತ್ವ ಜಾಸ್ತಿ ಇರೋದು. ನಾವು ಮೇಲ್ನೋಟಕ್ಕೆ ನೋಡಿದ ಕೂಡಲೇ ಓ ಲಿಂಗ ಪುರಾಣ ಅಂತ. ಎಷ್ಟೋ ಜನ ಅದನ್ನು ತಗೊಳ್ಳೇ ಇಲ್ಲ ಲಿಂಗ ಪುರಾಣ ಅಂತ. ಇನ್ನು ಕೆಲವರು ಪ್ರೀತಿಯಿಂದ ತೆಗೆದಿಟ್ಕೊಂಡ್ರು, ಆದ್ರೆ ಇಬ್ಬರೂ ಓದಲಿಲ್ಲ. ಲಿಂಗ ಪುರಾಣದ ವಿಚಿತ್ರ ಹೀಗೆ. ಆಮೇಲೆ ಮಹಾವರಾಹಸ್ಯ ಪುನಃ ಮಾಹಾತ್ಮ್ಯಮಧಿಕೃತ್ಯ ಚ ವಿಷ್ಣುನಾಭಿಹಿತಂ ಕ್ಷೋಣ್ಯೈ ತದ್ವರಾಹಮಿಹೋಚ್ಯತೆ. 24,000 ಶ್ಲೋಕ ಇರುವ 24,000 ಶ್ಲೋಕಗಳಿರುವ ವರಾಹ ಪುರಾಣ, ವರಾಹ ಭೂಮಿಗೆ ಹೇಳಿದ ಪುರಾಣ, ಇದು ಇದೇ ರೀತಿಯಲ್ಲಿದೆ. ಅದರಲ್ಲಿ ಯಜ್ಞದ ಬಗ್ಗೆನೇ ಹೆಚ್ಚು ಇರೋದು. ಯತ್ರ ಮಾಹೇಶ್ವರಾನ್ ಧರ್ಮಾನ್ ಅಧಿಕೃತ್ಯ ಚ ಜನ್ಮುಖ ಕಲ್ಪೆ ತತ್ಪುರುಷಂ ವೃತ್ತಂ ಉಪಬೃಂಹಿತಂ. ಷಣ್ಮುಖ ಏನು ಮಾಡಿದ, ಶೈವ ಪುರಾಣವನ್ನು ಹೇಳಿದ್ದು ಸ್ಕಾಂದ ಪುರಾಣ ಅಂತಾಯಿತು. ಅದರಲ್ಲಿ 81,000 ಶ್ಲೋಕಗಳಿದೆ. ಶೈವಂ ತ್ರಿವಿಕ್ರಮಸ್ಯ ಮಾಹಾತ್ಮ್ಯಂ ಅಧಿಕೃತ್ಯ ಚತುರ್ಮುಖ ತ್ರಿವರ್ಗಮಭ್ಯಧಾತ್ತಚ್ಚ ವಾಮನಂ ಪರಿಕೀರ್ತಿತಂ. ಇನ್ನು ವಾಮನ ಪುರಾಣ ತ್ರಿವಿಕ್ರಮನ ಮಹತ್ವವನ್ನು ಹೇಳಲಿಕ್ಕೆ ಹೊರಟದ್ದು. ಮಾಹಾತ್ಮ್ಯಂ ಕಥಯಾಮಾತ ಕೂರ್ಮರೂಪೀ ಜನಾರ್ದನ ಇಂದ್ರದ್ಯುಮ್ನ ಪ್ರಸಂಗೇನ ಋಷಿಭ್ಯಶ್ಚಕ್ರ ಸನ್ನಿಧೌ. ಕೂರ್ಮ ರೂಪವನ್ನು ಧರಿಸಿದ, ಆಮೆಯ ರೂಪವನ್ನು ಧರಿಸಿದ ದೇವರು ಇಂದ್ರದ್ಯುಮ್ನನಿಗೆ ಮುಖ್ಯವಾಗಿಟ್ಟುಕೊಂಡು ಋಷಿಗಳಿಗೆಲ್ಲ ಹೇಳಿದ 18,000 ಶ್ಲೋಕಗಳ ಪುರಾಣ ಏನಿದೆ ಅದನ್ನು ಕೂರ್ಮ ಪುರಾಣ ಅಂತ ಕರೀತಾರೆ.
ಮತ್ಸ್ಯ ರೂಪೇಣ ಮನವೇ ನರಸಿಂಹೋಪವರ್ಣನಂ ಅಧಿಕೃತ್ಯಾಬ್ರವೀತ್ ಸಪ್ತ ಕಲ್ಪವೃತ್ತಂ ಮುನೀಶ್ವರ. ಮತ್ಸ್ಯ ರೂಪದಿಂದ ಹೇಳಿದ ಪುರಾಣ ಮತ್ಸ್ಯ ಪುರಾಣ ಅಂತ ಕರೀತಾರೆ. ಈಗ ನಾವು ಇದನ್ನು ನೋಡ್ತಾ ಇದ್ದೇವೆ. ಇದನ್ನು ಪಾರಾಯಣ ಮಾಡಿ ಇದನ್ನು ಬರೆದ್ರು ಅಂತೆಲ್ಲ ಇಲ್ಲಿ ಇದನ್ನು ಯೋದದ್ಯಾತ್, ಇದನ್ನು ಯಾರು ಪಾರಾಯಣ ಮಾಡ್ತಾನೆ, ಯಾರು ಚಿಂತನೆ ಮಾಡ್ತಾನೆ, ಅವನು ಹೇಳ್ತಾರೆ ಬಂಗಾರದ ಮೀನಿನ ಜೊತೆಗೆ, ಬಂಗಾರದಲ್ಲಿ ಮಾಡಿದ ಮೀನಿನ ಜೊತೆಗೆ ಇದನ್ನು ಕೊಟ್ಟರೆ ಇಡೀ ಭೂಮಿಯನ್ನು ಕೊಟ್ಟಷ್ಟು ಪುಣ್ಯ ಅಂತ. ಇನ್ನು ಗರುಡ ಕೇಳಿದ್ದು, ಕೃಷ್ಣ ಹೇಳಿದ್ದು, ಈ ಒಂದು 18,000 ಶ್ಲೋಕಗಳಿರುವ ಪುರಾಣ ಗರುಡ ಪುರಾಣ. ಬ್ರಹ್ಮ ಬ್ರಹ್ಮಾಂಡ ಮಾಹಾತ್ಮ್ಯಂ ಅಧಿಕೃತ್ಯ ಅಬ್ರವೀತ್ ಪುನಃ. ಆಮೇಲೆ 12,000 ಶ್ಲೋಕಗಳನ್ನು ಒಳಗೊಂಡ ಬ್ರಹ್ಮಾಂಡ ಪುರಾಣ 12,200. ಯೋ ದದ್ಯಾತ್ತದ್ವ್ಯತೀಪಾತೆ ಪೀತೋರ್ಣಾಯುಗತಂಜುಭಂ. ಅವನು ರಾಜಸೂಯ ಯಾಗವನ್ನು ಮಾಡಿದ ಪುರಾಣ. ಇಷ್ಟು 4,00,000 ಇದಂ ಪ್ರೋಕ್ತಂ ವ್ಯಾಸೇನ ಅದ್ಭುತ ಕರ್ಮಣ. 4,00,000 ಮಿತವಾದದ್ದು ಇಷ್ಟು ಲೆಕ್ಕ ಬಂತು ಅಂತ. ವಾಸ್ತವಿಕವಾಗಿ ಆಧುನಿಕ ಸಂಶೋಧಕರು ಪುರಾಣವನ್ನು 13ನೇ 16ನೇ ಶತಮಾನದ್ದು ಅಂತೆಲ್ಲ ಏನನ್ನೋ ಹೇಳ್ತಾರೆ. ಹೌದು, ಅವ್ರಿಗೆಲ್ಲ ಏನು ಗೊತ್ತಾ ಸಮಸ್ಯೆ, ನಮ್ಮ ಬೈಬಲ್ಗಿಂತ ಇದು ಮೊದಲು ಬಂದಿದೆ ಅಂತ ಒಪ್ಕೊಳ್ಬೇಕಾಗತ್ತೆ ಅಂತ. ನಂಬರ್ 1. ನಂಬರ್ 2, ಒಂದೊಂದು ಪುರಾಣವೂ ಕೂಡ ಬೈಬಲ್ಗಿಂತ ಎಷ್ಟೋ ಪಟ್ಟು, 4 ಪಟ್ಟು 5 ಪಟ್ಟು, ಅತ್ಯಂತ ಚಿಕ್ಕ ಪುರಾಣವೂ 2 ಪಟ್ಟು ದೊಡ್ಡದು ಬೈಬಲ್ಗಿಂತ. ಅವ್ರಿಗೆ ತಲೆಬಿಸಿ, ಒಬ್ಬನೇ ಹೀಗೆ ಹೆಂಗೆ ಮಾಡಲಿಕ್ಕಾಗತ್ತೆ ಅಂತ. ಅವರವ್ರ ಸಾಮರ್ಥ್ಯ ರೀ ಅದು. ನನಗೆ ಶ್ಲೋಕ ಮಾಡ್ಲಿಕ್ಕೆ ಬರಲ್ಲ, ಆದ್ದರಿಂದಾಗಿ 16 ಜನ ಸೇರಿ ಈ ಶ್ಲೋಕಗಳನ್ನು ಬರೆದಿದ್ದೀರಾ ಅಂತ ಹೇಳಿದ ಹಾಗೆ. ನನಗೆ ಬರಲ್ಲ, ಅದರಿಂದಾಗಿ ನಿಮಗೂ ಇಲ್ಲ. ಈ ತರಹ ಒಬ್ಬರು ವಿದ್ವಾಂಸರು ಹೇಳ್ತಾ ಇದ್ರು, ಶ್ಲೋಕ ಮಾಡೋದು ಎಷ್ಟು ಕಷ್ಟ ಗೊತ್ತಾ ನೋಡಿ, ಮಧ್ವಾಚಾರ್ಯ ಶ್ಲೋಕ ಮಾಡಿದ್ದಾರೆ ಅಂತ. ಅಯ್ಯೋ ರಾಮ, ಸಂಸ್ಕೃತ ಚೆನ್ನಾಗಿ ಬಂದವನಿಗೆ ಯಾರು ಬೇಕಾದ್ರೆ ಶ್ಲೋಕ ಮಾಡಾಕ್ತಾನೆ. ಮಧ್ವಾಚಾರ್ಯರನ್ನ ನೀವು ಹೇಳ್ಬೇಕಾದ್ರೆ ಬೇರೆ ಮಹತ್ವಗಳನ್ನು ಹೇಳಬೇಕು. ಶ್ಲೋಕ ಮಾಡಿದ್ದಾರೆ ನೋಡಿ ಮಧ್ವಾಚಾರ್ಯ ಎಷ್ಟು ಗ್ರೇಟ್ ಅಂದ್ರೆ ಏನು ಹೇಳೋದು? ಈ ತರಹ ಎಲ್ಲ ವಾದಗಳು ನಮ್ದು. ಎಲ್ಲ ಕಡೆ ಸಲ್ಲುವಂಥದ್ದಾಗಿರ್ಬೇಕು, ಎಲ್ಲ ಕಾಲಕ್ಕೆ ಸಲ್ಲುವಂತೆ ಮಾತನಾಡಬೇಕು. ಆ ಒಂದು ಹೊಟ್ಟೆ ಉರಿಯಿಂದ ಪುರಾಣಗಳೆಲ್ಲ ಇತ್ತೀಚೆಗಿನದ್ದು ಅಂದರು. ಹಾಗಂತೇನ್ಲಿಕ್ಕೆ ಅವ್ರು ಏನು ಪ್ರೂಫು ನೋಡಿ. ಶತಪಥ ಬ್ರಾಹ್ಮಣದಲ್ಲಿ ಅವ್ರದ್ದು ವಾದ, ಶತಪಥ ಬ್ರಾಹ್ಮಣದಲ್ಲಿ ಕೃಷ್ಣ ಮತ್ತು ಅರ್ಜುನ ಅಂತ ಬಂದಿದೆ, ಅದರಿಂದಾಗಿ ಶತಪಥ ಬ್ರಾಹ್ಮಣವು ಮಹಾಭಾರತ ಆದ್ಮೇಲೆ ತಯಾರಾಗಿದ್ದಂತ. ಅಯ್ಯೋ ರಾಮ, ಕೃಷ್ಣ ಅಂತ ಕೃಷ್ಣನಿಗಿಂತ ಮೊದಲು ಯಾರೂ ಇರಲೇ ಇರಲಿಲ್ವೇ? ಅರ್ಜುನ ಅಂತ ಅರ್ಜುನನಿಗಿಂತ ಮೊದಲು ಯಾರೂ ಇರಲಿಲ್ವೇ? ಇದು ಒಂದೇ, ಸಾಧ್ಯವಾದಷ್ಟು ಕಾಲವನ್ನು ಇತ್ತೀಚೆಗೆ ಎಳಿಬೇಕು ಅಂತ. ಈಗ ಏನು ಮಾಡ್ಬಿಟ್ಟಿದ್ದಾರೆ, 2,000 ವರ್ಷ ಆಗಿದೆ ಭೂಮಿ ಹುಟ್ಟಿ ಅಷ್ಟೇ. ಅವ್ರ ಪ್ರಕಾರ 2026 ವರ್ಷಗಳಾಗಿದೆ. ಅದಕ್ಕಿಂತ ಮೊದಲು ಭೂಮಿ ಇದೆ ಅಂದರೆ ಅನಾಗರಿಕವಾಗಿ ತಿರುಗಾಡ್ಕೊಂಡಿದ್ರು ಎಲ್ಲ ಜನ. 2000ನೇ ಇಸ್ವಿಯಿಂದ ಎಲ್ಲರಿಗೂ ಜ್ಞಾನೋದಯ ಆಗಿ ಹೀಗೆಲ್ಲ ಆಯಿತು. ಅದಕ್ಕೇನು ಮಾಡಿದ್ರು ಅವರು, ಎಲ್ಲವನ್ನು ನೀವು ಹೇಳೋದನ್ನು ಇತ್ತೀಚೆಗೆ ಅಂತ ತೆಗಿತಾರೆ. ಅದರ ಹಿಂದೆ ಇರೋದು ಒಂದು ಕೆಟ್ಟ ಆಗ್ರಹ. ವಿಜ್ಞಾನಿಗಳು ಕೂಡ ತಮ್ಮ ಲೆಕ್ಕವನ್ನು 2000ನೇ ಇಸ್ವಿಗೆ ಮಾಡ್ಕೊಳ್ತಾರೆ. ಯಾಕೆ? ವಿಜ್ಞಾನದ ಪ್ರಕಾರ ಕ್ಯಾಲೆಂಡರ್ನ ಯಾಕೆ ನೀವು ಮಾಡಲ್ಲ? ನೀವೇ ಸಂಶೋಧನೆ ಮಾಡಿದ ವಿಜ್ಞಾನದ ಪ್ರಕಾರ ಕ್ಯಾಲೆಂಡರ್ನ ನಂಬರ್ ದ್ವಿಗುಣ ಆಗಲ್ಲ. ಯಾಕೆ? ನೀವು ವಿಜ್ಞಾನಿಗಳು ಈ ಸಂಶೋಧನೆ 2020ರಲ್ಲಿ ನಡೀತು, ಈ ಸಂಶೋಧನೆ ನ್ಯೂಟನ್ ಬಂದಾಗ ಹೀಗಾಯಿತು, ಇಷ್ಟನೇ ಇಸ್ವಿಯಲ್ಲಿಂತ ನೀವು ಬೈಬಲ್ ಪ್ರೇರಿತವಾದ ಗ್ರೆಗೋರಿಯನ್ ಕ್ಯಾಲೆಂಡರ್ನೇ ನೀವು ಒಪ್ಕೊಳ್ತೀರಾ. ಯಾಕೆ?
ಅದಕ್ಕಿಂತ ಹಿಂದೆ ಹೋಗ್ಬೋದಲ್ಲ ನೀವು? ಅಲ್ಲಿ ಆಗಿರುವ ಲೆಕ್ಕಗಳನ್ನೆಲ್ಲ ತಪ್ಪು ಅಂತ ತೋರಿಸಿದಾಗಲೂ ಯಾಕೆ ಹೋಗಲ್ಲ? ಎಲ್ಲ ಕಡೆ ಮ್ಯಾಚ್ ಆಗಲ್ಲ ಯಾವುದು ಕೂಡ. ಅವ್ರು ಈ ತರಹ ಮಾಡ್ತಾರೆ. ಇರ್ಲಿ, ನಾವಿಲ್ಲಿಗೆ ಬರೋಣ. ಉಗ್ರಶ್ರವ ಸ್ತೌತಿಗಳು ಹೇಳ್ತಾರೆ, ನನ್ನ ತಂದೆಗೆ ವೇದವ್ಯಾಸರು ಹೇಳಿದ್ದು ಲೋಕಹಿತಕ್ಕಾಗಿ. ಆದರೆ ದೇವತೆಗಳಲ್ಲಿ ಈಗಲೂ ಕೂಡ 100 ಕೋಟಿ ಪ್ರವಿಸ್ತರವಾದ ಪುರಾಣ ಇದೆ. ಉಪಭೇದಾನ್ ಪ್ರವಕ್ಷ್ಯಾಮಿ ಲೋಕೇ ಯೇ ಸಂಪ್ರತಿಷ್ಠಿತಾ. ಇನ್ನು ಉಪಪುರಾಣಗಳು ಇವೆ. ನರಸಿಂಹ ಪುರಾಣ ಅಂತ ಇದೆ, ಆಯ್ತಾ? ನಂದಿ ಪುರಾಣ ಅಂತ ಇದೆ, ಸಾಂಬ ಪುರಾಣ ಅಂತ ಇದೆ, ಉಪಪುರಾಣ. ಹೌದು, ಆದಿತ್ಯ ಪುರಾಣ ಅಂತ ಇದೆ. ಈ ರೀತಿ ಪುರಾಣಗಳು ಇದೆ. 18 ಅಂತ. ಆದ್ರೆ ಇಲ್ಲ ಇದೇ ಹೇಳಿರೋದು. ಆದ್ರೆ 18 ಇದೆ ಅಂತ ಹೇಳ್ತಾರೆ. ಅಷ್ಟಾದಶಭ್ಯಸ್ತು ಪೃಥಕ್ ಪುರಾಣಂ ಯತ್ ಪ್ರದಿಶ್ಯತೆ ವಿಜಾನಿಧ್ವಂ ದ್ವಿಜಶ್ರೇಷ್ಠಾ ತದೇತೇಭ್ಯೋ ವಿನಿರ್ಗತಂ ಅಂತ. ಅದರಲ್ಲಿ ಇವುಗಳಲ್ಲಿ ಆದಿತ್ಯ ಪುರಾಣವನ್ನು, ನರಸಿಂಹ ಪುರಾಣವನ್ನು ಮಧ್ವಾಚಾರ್ಯರು ಹೇಳ್ತಾರೆ. ಪಂಚಾಂಗಾನಿ ಪುರಾಣೇಚು, 5 ಅಂಗ ಇದೆ ಪುರಾಣ. ಸರ್ಗ, ಪ್ರತಿಸರ್ಗ, ವಂಶ, ಮನ್ವಂತರ, ವಂಶಾನುಚರಿತ ಅಂತ. ಪುರಾಣದಲ್ಲಿ ಎಲ್ಲವೂ ಇದೆ. ಜಗತ್ತಿನ ಎಲ್ಲ ಕ್ರಿಯೆಗಳು, ಧರ್ಮ, ಅರ್ಥ, ಕಾಮ, ಮೋಕ್ಷ. ಆಮೇಲೆ ಸಾತ್ವಿಕ ಪುರಾಣ, ರಾಜಸ ಪುರಾಣ, ತಾಮಸ ಪುರಾಣ ಅಂತ ಒಂದು ವಿಭಾಗ ಇದೆ. ಪುರಾಣ ಮೆನ್ಷನ್ ಮಾಡತ್ತೆ. ಪುರಾಣ ಮೆನ್ಷನ್ ಮಾಡತ್ತೆ. ಅದಕ್ಕೆ ಏನು ಹೇಳ್ತಾರೆ ಅಂದ್ರೆ, ನಾವು ಒಬ್ಬರೇ ಹೇಳಿದ್ದು ಪುರಾಣ ಮೆನ್ಷನ್ ಮಾಡುತ್ತೆ. ಶಂಕರರು ಏನು ಹೇಳ್ತಾರೆ ಅಂದ್ರೆ, ಯಾವ ಪುರಾಣನೂ ನಂಬಬೇಡಿ ಅಂತ. ಎಲ್ಲ ಪುರಾಣವನ್ನು ವೇದವ್ಯಾಸರೇ ಬರೆದದ್ದು ಅಂತಿದೆ. ರಾಮಾನುಜರು ಹೇಳ್ತಾರೆ, ಸಾತ್ವಿಕ ಸತ್ವಗುಣ ಆವೇಶ, ಸತ್ವಗುಣೋದ್ರೇಕ ಆದಾಗ ವೇದವ್ಯಾಸರಿಗೆ ಬರೆದದ್ದು ಸಾತ್ವಿಕ ಪುರಾಣ. ರಜೋಗುಣೋದ್ರೇಕ ಆದಾಗ ಬರೆದದ್ದು ರಾಜಸ, ತಮೋಗುಣೋದ್ರೇಕ ಆದಾಗ ಬರೆದದ್ದು ತಾಮಸ ಅಂತ. ನಾವು ಆ ರೀತಿ ಹೇಳಲ್ಲ, ನಾವು ಸ್ವಲ್ಪ ಬೇರೆ ತರಹ ಹೇಳ್ತೇವೆ. ಅವರು ಭಾಷ್ಯದಲ್ಲಿ ಹೇಳಿದ್ದಾರೆ, ಭಾಷ್ಯದಲ್ಲಿ ಹೇಳ್ತಾರೆ. ಮತ್ತೆ ವೇದಾಂತ ದೇಶಿಕರು ಗೀತಾ ಭಾಷ್ಯದ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಈ ತರಹ ಎಲ್ಲ ಇದೆ. ವೇದಾಂತ ದೇಶಿಕರು ಅದನ್ನ, ಹೌದು. ಮತ್ತೆ ಅದನ್ನ ವಾದಿರಾಜರು ಯುಕ್ತಿ ಮಲ್ಲಿಕೆಯಲ್ಲಿ ಅದು ಸಾತ್ವಿಕ ಪುರಾಣ, ಇದನ್ನು ಸ್ವೀಕಾರ ಮಾಡಬೇಕು, ಇದು ರಾಜಸ ಪುರಾಣ, ಇದು ಮಧ್ಯಮವಾಗಿ ಸ್ವೀಕಾರ ಮಾಡಬೇಕು, ಆಮೇಲೆ ತಾಮಸ ಇದನ್ನ ಸ್ವೀಕಾರ ಮಾಡಬಾರದು ಅಂತೆಲ್ಲ ಹೇಳ್ಬಿಟ್ಟಿದ್ದಾರೆ. ಆಮೇಲೆ ವಿಜಯೇಂದ್ರ ಸ್ವಾಮಿಗಳು ಕೂಡ ಶೈವ ಸರ್ವಸ್ವ ಖಂಡನ ಅಂತನ್ನುವ ಒಂದು ಗ್ರಂಥದಲ್ಲಿ ತುರಿಯ ಶಿವಖಂಡನ, ಶೈವ ಸರ್ವಸ್ವ ಖಂಡನ ಅನ್ನೋದರಲ್ಲಿ ನಾವು ಇದನ್ನು ಒಪ್ಪೋದೇ ಇಲ್ಲ, ಈ ತರಹ ಅಂತ ಹೇಳಿಬಿಟ್ಟಿದ್ದಾರೆ. ಆದರೆ ವಾಸ್ತವವಾಗಿ ಮಧ್ವಾಚಾರ್ಯರು ಆ ರೀತಿ ಪುರಾಣವನ್ನು ವಿಭಾಗ ಮಾಡಲಿಲ್ಲ. ಅವ್ರು ಹೇಳಿದ್ದಿಷ್ಟೇ, ಪಾಶುಪತಾಗಮದಿಂದ ತೆಗೆದ ಗ್ರಂಥ ಶೈವ ಪುರಾಣ, ವೇದದ ಮೇಲುನೋಟದ ಅರ್ಥದಿಂದ ತೆಗೆದ ಪುರಾಣ ಬ್ರಾಹ್ಮ ಪುರಾಣ, ಇದ್ದದ್ದನ್ನ ಇದ್ದಂತೆ ತೆಗೆದು ಬರೆದ ಪುರಾಣ ವೈಷ್ಣವ ಪುರಾಣಗಳು. ವೈಷ್ಣವಾನ್ ಪಂಚರಾತ್ರಾಚ, ಪಂಚರಾತ್ರದಿಂದ ಅಂಶಗಳನ್ನು ತೆಗೆದು ಬರೆದಾಗ ಅದು ವೈಷ್ಣವ ಪುರಾಣ ಆಯಿತು ಅಂತ. ಸೊ ಅದನ್ನೇ ಇವರು ರಾಜಸ ತಾಮಸ ಸಾತ್ವಿಕ ಅಂತ ಹೇಳಿದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಆದರೆ ಇವ್ರು ಹೇಳಿದಾಗ ಹಂಗೆ ಕೇಳಲ್ಲ. ಇದು ಗ್ರಾಹ್ಯ, ಇದು ಅಗ್ರಾಹ್ಯ, ಇದು ಮಧ್ಯಮ ಗ್ರಾಹ್ಯ ಅನ್ನೋ ಥರದಲ್ಲಿ ಹೇಳ್ತಾ ಇದ್ದಾರೆ. ಆ ರೀತಿ ಇಲ್ಲ. ಅದರಿಂದ ಭಾರತಾಖ್ಯಾನಮಖಿಲಂ ಹೀಗೆ 18 ಪುರಾಣಗಳನ್ನು ಬರೆದ ಮೇಲೆ ವೇದವ್ಯಾಸರು ಮಹಾಭಾರತವನ್ನು ರಚನೆ ಮಾಡಿದ್ದು. ಲಕ್ಷೇಣೈಕೇನ ತಂ ಪ್ರೋಕ್ತಂ ವೇದಾರ್ಥ ಪರಿಬೃಂಹಿತಂ. ಹೀಗೆ ವಾಲ್ಮೀಕಿಗಳು ಹೇಳಿದ ರಾಮೋಪಾಖ್ಯಾನ ಅದು ಬ್ರಹ್ಮಣಾಭಿಹಿತಂ ತಚ್ಚ ಶತಕೋಟಿ ಪ್ರವಿಸ್ತರಂ, ಅದು 100 ಕೋಟಿ ಶ್ಲೋಕ ಇರೋದನ್ನು ವಾಲ್ಮೀಕಿಗಳು 24,000 ಶ್ಲೋಕವಾಗಿ ಮಾಡಿದ್ದು. ವಾಲ್ಮೀಕಿನಾಚ ಲೋಕೇಶು ಧರ್ಮ ಕಾಮಾರ್ಥ ಸಾಧನಂ
ಏವಂ ತಪಾದ ಪಂಚೈತೆ ಲಕ್ಷಾಮರ್ತ್ಯ ಪ್ರಕೀರ್ತಿತಾ. ಈ ರೀತಿ ಪುರಾಣದ ಸಂಖ್ಯೆ ಅಂತ ಹೇಳಿದಾಗ 100 ಕೋಟಿ ಶ್ಲೋಕಗಳಿದ್ದದ್ದು 5.25 ಲಕ್ಷಕ್ಕೆ ಇಳಿದಿದೆ. ಇದನ್ನು ಯಾರು ಕೇಳ್ತಾರೆ ಅವನು ಒಳ್ಳೆ ಗತಿಗೆ ಹೋಗ್ತಾನೆ, ಪುರಾಣಗಳ ಅನುಕ್ರಮವನ್ನು. ಅತಃಪರಂ ಪ್ರವಕ್ಷ್ಯಾಮಿ. ಇಲ್ಲಿಗೆ 53ನೇ ಅಧ್ಯಾಯ ಮುಗಿತು. ನಮ್ಮ ವೇಳೆಯೂ ಆಯಿತು. ನಾಳೆ 54ನೇ ಅಧ್ಯಾಯವನ್ನು ನೋಡೋಣ. ಕೃಷ್ಣಾರ್ಪಣ.